ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು, ವಿರತಿ ಬಲಿಯಲಿ ಬೇಕು ಜನಗಳ ಪರಿಚರಿಲ್ದಿರಬೇಕು ಮಾತಿನ, ಹರಿಯ ಬಿಟ್ಟಿರಬೇಕು ಬಹು ಏಕಾಂತವಿರಬೇಕು, ಹಿರಿದಶನವನ್ನು ಬಿಡಲು ಬರುವ ನಿದ್ರೆಯ ತಗ್ಗಿಸಲು ಬೇಕೋ, ಮರೆಯಬೇಕು ಪ್ರಪಂಚವಾಸನೆಯೆಲ್ಲ ಕೇಳೆಂದ ಅಂಥೇಳಿ ದೇವಿ ಪುರಾಣದೊಳಗೆ ಚಿದಾನಂದ ಅವಧೂತರು ಭಾಳ ಸುಂದರವಾದಂಥ ಒಂದು ವಿಷಯವನ್ನು ನಮ್ಮೆಲ್ಲರಿಗೂ ಸಹಿತ ತಿಳಿಯಪಡಿಸ್ತಾರೆ. ಚಿದಾನಂದ ಅವಧೂತರನ್ನು ಒಂದು ಸಾರಿ ಭಕ್ತರು ಕೇಳ್ತಾರೆ, ಯಪ್ಪ, ಆ ತಾಯಿ ನಿಮಗೆ ಹೆಂಗೆ ಭೇಟಿ ಆದ್ಲು? ಅಂತಹ ತಪಸ್ಸನ್ನು ನೀವು ಏನು ಮಾಡಿದ್ರಿ ಅಂಥೇಳಿ ಭಕ್ತರ ಪ್ರಶ್ನೆ ಹಾಕಿದಾಗ ಚಿದಾನಂದ ಅವಧೂತರು ಹೇಳ್ತಾರೆ, ನಾ ಏನು ಮಾಡಿದೆ ಅಂತ ಹೇಳೋಕ್ಕಿಂತನೂ ನಿಮಗೆ ಏನು ಮಾಡಿದ್ರೆ ಆ ತಾಯಿ ಒಲಿತಾಳೋ ಅನ್ನೋದನ್ನು ಹೇಳ್ತೀನಿ ಕೇಳ್ರಂದ್ರು. ವಿರತಿ ಬಲಿಯಲ್ಲಿ ಬೇಕು ಜನಗಳ ಪರಿಚರಿಲ್ದಿರಬೇಕು. ವಿರತಿ ಅಂದ್ರೆ ವೈರಾಗ್ಯ. ವೈರಾಗ್ಯ ಅಂತಂದ್ರೆ ತ್ಯಾಗ. ಈ ಸಂಸಾರಿಕ ಸುಖ ಭೋಗ ಭಾಗ್ಯಗಳಿಂದ ನಿರ್ಲಿಪ್ತನಾಗಿರುವುದನ್ನು ವಿರತಿ. ನಾವು ಏನು ಮಾಡಕತ್ತೀವಂದ್ರೆ ಈ ಲೌಕಿಕ ಸುಖಗಳ ಬೆನ್ನು ಹತ್ತಿ ಇದರಿಂದ ನಿರ್ಲಿಪ್ತರಾಗುವಲ್ಲಿವು. ನಾವು ಯಾವ ದೇವರ ಹಂತಕ್ಕೆ ಹೋದರೂ, ಯಾವ ಪುಣ್ಯಕ್ಷೇತ್ರಗಳಿಗೆ ಹೋದರೂ, ಯಾವ ಸತ್ಕಾರ್ಯಗಳನ್ನು ಮಾಡಿದರೂ ಸಹಿತ ನನಗೆ ದುಡ್ಡು ಬೇಕು, ನನಗೆ ಸಂಪತ್ತು ಬೇಕು, ನನಗೆ ಹೆಂಡತಿ ಮಕ್ಕಳು ಬೇಕು, ನನಗೆ ಆರೋಗ್ಯ ಬೇಕು, ನನಗೆ ಆಯಸ್ಸು ಬೇಕು, ಇದನ್ನೇ ಬೇಡಿದ್ವಿ ಹೊರತಾಗಿ ನೀ ನನಗೆ ಬೇಕು ಅಂತ ಹೇಳಿಕಾರ ಒಂದೂ ದಿವಸ ನಾವು ಕೇಳಲಿಲ್ಲ. ಅದಕ್ಕೆ ನಾವು ನಿಜವಾದ ವಿರಕ್ತಿಗಳ ಅಲ್ಲ. ವಿರತಿ ಬೇಕ್ರಿ. ಜನಗಳ ಪರಿಚರಿಲ್ದಿರಬೇಕು. ಜನ ಚಲೋ ಅಂತಿರ್ತಾರೆ, ಕೆಟ್ಟ ಅಂತಿರ್ತಾರೆ. ಅದರೊಳಗೆ ಇದ್ದೂ ಇಲ್ದಂಗೆ ಇರ್ಬೇಕಂತ, ಕೇಳಿಸ್ದವ್ರಂಗೆ ಕೊಂಡಿರ್ಬೇಕಂತ. ಮಾತಿನ ಹರಿಯ ಬಿಟ್ಟಿರಬೇಕು. ಮಾತು ಮೃದುವಾಗಿರಬೇಕು. ಮಾತು ಇನ್ನೊಬ್ಬರಿಗೆ ಹಿತವಾಗಿರಬೇಕು. ಮಾತು ಮಾಣಿಕ್ಯವಾಗಿರಬೇಕು. ಬಹು ಏಕಾಂತವಿರಬೇಕು. ಸ್ವಲ್ಪ ಏಕಾಂತವನ್ನು ಅನುಭವಿಸುವುದು ಹೆಂಗಪ್ಪ ಅಂದ್ರೆ, ವ್ಯವಹಾರ ಮಾಡ್ಕೋತನ ಒಳಗೆ ಆ ಸತ್ಯ ವಸ್ತುವಿನ ಧ್ಯಾನದೊಳಗಿರೋದು. ಎಲ್ಲ ವ್ಯವಹಾರ ನಡೆಯೋ ಹಂಗೆ ನಡೆದಿರ್ತೈತಿ, ಅದರ ಒಳಗೆ ಮಾತ್ರ ನಿರ್ಲಿಪ್ತನಾಗಿರ್ತಾನೆ. ಮೋರಯ ಗೋಸಾವಿ ಅಂತ ಹೇಳಿಕಾರ ಒಬ್ಬ ದೊಡ್ಡ ಮಹಾತ್ಮರು. ಅವರಿಗೆ ತುಕಾರಾಮ್ ಮಹಾರಾಜರ ಒಂದು ಕೀರ್ತಿ ಗೊತ್ತಾಯಿತು. ತಮ್ಮ ಶಿಷ್ಯರ ಕಡೆಯಿಂದ ತುಕಾರಾಮ್ ಮಹಾರಾಜರನ್ನು ಕರೆಯಾಕೆ ಕಳಿಸ್ತಾರೆ ದೇಹಕ್ಕೆ. ಅವರು ಶಿಷ್ಯರು ಆ ಕಡೆ ಕರೆಯಾಕೆ ಹೋಗ್ತಾರೆ. ಈ ಕಡೆ ತುಕಾರಾಮ್ ಮಹಾರಾಜರು ಆ ಪುಣ್ಯಾತ್ಮರ ಆಶ್ರಮಕ್ಕೆ ಬಂದುಬಿಡ್ತಾರೆ. ಇವ್ರನ್ನ ಒಳಗೆ ಕುಂಡ್ರಿಸ್ತಾರೆ. ಏಕಾಂತದೊಳಗದಾರ ಗುರುಗಳು. ಅವರು ಧ್ಯಾನದೊಳಗೆ ಕುಂತಾರೆ. ಒಂದು ಅರ್ಧ ತಾಸು ನೀವು ಇಲ್ಲೇ ಕಾಯಬೇಕು ಅಂಥೇಳಿ ತುಕಾರಾಮ್ ಮಹಾರಾಜರಿಗೆ ಅವರು ಶಿಷ್ಯರು ಹೇಳ್ತಾರೆ. ಗುರುಗಳು ಅರ್ಧ ತಾಸು ಬಿಟ್ಟು ಧ್ಯಾನ ಮುಗಿಸಿ ಹೊರಗೆ ಬರ್ತಾರೆ. ಇಬ್ಬರೂ ಮಹಾತ್ಮರು ಆಲಿಂಗನೆ ಮಾಡಿಕೊಂಡ್ರು, ಆತ್ಮಚಿಂತನೆ ಒಳಗೆ ತೊಡಗಿಸ್ಕೊಂಡ್ರು. ನೀವು ಯಾವಾಗ ಬಂದ್ರಿ ಅಂಥೇಳಿ ತುಕಾರಾಮ್ ಮಹಾರಾಜರನ್ನು ಮೋರಯ ಗೋಸಾವಿಯವರು ಕೇಳ್ತಾರೆ. ಆವಾಗ ತುಕಾರಾಮ್ ಮಹಾರಾಜರು ಹೇಳ್ತಾರೆ, ಮುಚ್ಚಿ ಕಡೆ
ಇದ್ದಂತಹ ಗಿಡವನ್ನು ಹಿತ್ತಲ ಕಡೆ ಹಚ್ಬೇಕಂಥೇಳಿ ನೀವು ವಿಚಾರ ಮಾಡಕತ್ತಿರಲ್ಲ ಮನುಷ್ಯನೊಳಗೆ, ಅದೇ ಟೈಮಿಗೆ ನಾ ಬಂದೆ ಅಂತಂದ್ರೆ ಅವ್ರು ಅಂದ್ರೆ ಒಳಗೆ ಏಕಾಂತದೊಳಗೆ ಧ್ಯಾನಸ್ಥರಾಗಿದ್ರೂ ಸಹಿತ ಮಠದ ಮುಚ್ಚಿ ಬಾಗಿಲ್ದಾಗ ಇದ್ದಿದ್ದು ಗಿಡ ಕಿತ್ತಕ್ಕಾರ ಹಿತ್ತಲ ಬಾಗಿಲಿಗೆ ಹಚ್ಬೇಕಂತ ವಿಚಾರ ನಡೆದಿತ್ತು ಅವ್ರ ಮನುಷ್ಯನೊಳಗೆ. ಅಂದ್ರೆ ಅವ್ರ ಅಂತರಂಗವನ್ನು ತಿಳ್ಕೊಂಡಿದ್ರು ತುಕಾರಾಮ್ ಮಹಾರಾಜರು. ಅಂದ್ರೆ ಎಷ್ಟು ಸಮರ್ಥರಿರಬಹುದಂತ. ಬಹು ಏಕಾಂತವನ್ನು ಅನುಭವಿಸ್ಬೇಕಂತ. ಹೆಂಗೆ ಏಕಾಂತ ಅಂತಂದ್ರೆ ಜಗತ್ತನ್ನು ಮರೆತು ಪರಮಾತ್ಮನ ಜೊಳಗೆ ಕೂಡಿಬಿಡೋದು, ಅನುಸಂಧಾನ ಮಾಡೋದು. ಹಿರಿದಶನವನ್ನು ಬಿಡಲು ಬೇಕು ನಾನ್ನುವ ಅಹಂಕಾರ. ನಾ ಶಾನೆ ಅದೇನಿ, ನಾ ಚಂದದನಿ, ನಾ ಶ್ರೀಮಂತದನಿ, ನಾ ಅಧಿಕಾರಿ ಅದೇನಿ, ನಾ ಬಲಿಷ್ಠನಿದ್ದೇನೆ, ಇವೆಲ್ಲ ಭಾವನೆಗಳನ್ನು ಬಿಡೋದು. ನಿದ್ದೆ ಬರ್ತಿತ್ತಪ್ಪ ಅಂದ್ರೆ ಒಂದಿಷ್ಟು ನಿದ್ದೆ ಕಡಿಮೆ ಮಾಡೋದು. ಪ್ರಪಂಚ ವಾಸನೆಯನ್ನು ಬಿಡಬೇಕು. ಆವಾಗ ತಾಯಿ ಏನು ಮಾಡ್ತಾಳೆ ಅಂದ್ರೆ ನಿನಗೆ ದರ್ಶನವನ್ನು ಕೊಡ್ತಾಳು ಅಂಥೇಳಿ ದೇವಿ ಪುರಾಣದೊಳಗೆ ಚಿದಾನಂದ ಅವಧೂತರು ಹೇಳಿದಂಗೆ ಸ್ವಲ್ಪಿಲ್ಲ ಸ್ವಲ್ಪ ನಾವು ವಿರತಿಯನ್ನು ಹೊಂದಬೇಕು. ಜನ ಏನಂತಾರೆ ಆ ಕಡೆ ಲಕ್ಷ್ಯ ಕೊಡಬಾರ್ದು. ಮಾತು ಆನಂದದಾಯಕವಾಗಿರಬೇಕು. ಸ್ವಲ್ಪ ಏಕಾಂತವನ್ನು ಧ್ಯಾನ ಮಾಡಿ ಅನುಭವಿಸುವುದು. ನಾನು ಅಹಂಕಾರ ಇದ್ದರೆ ಅದನ್ನು ಬಿಡಬೇಕು. ಪ್ರಪಂಚ ವಾಸನೆಯನ್ನು ತ್ಯಾಗ ಮಾಡಬೇಕು. ಆವಾಗ ನಮಗೆ ಆ ಸತ್ಯ ವಸ್ತುವಿನ ದರ್ಶನವಾಗ್ತೈತಿ. ಅದು ಆತ್ಮ ಸಾಕ್ಷಾತ್ಕಾರ. ಪ್ರತಿಯೊಬ್ಬರೂ ಸನ್ಯಾಸಿಗಳಾಗೋತನ ಮೋಕ್ಷ ಸಿಗುವುದಿಲ್ಲ. ಸನ್ಯಾಸಿಗಳಾಗುವುದಂದ್ರೆ ಸಂಸಾರ ಬಿಟ್ಟು ಹೋಗೋದಲ್ಲ. ನಮ್ಮ ಮನಸ್ಸನ್ನು ಆ ಸಂಸಾರದಿಂದ ಹೊರಗೆ ತಗೊಂಬರೋದು. ಯಾವಾಗಲೂ ಸಹಿತ ಬಾಹ್ಯ ಪ್ರಪಂಚ ವಸ್ತುಗಳನ್ನು ತ್ಯಾಗ ಮಾಡಿ ಸನ್ಯಾಸಿ ಆಗೋದು ನೋಡ್ರಿ. ಮನಸ್ಸಿಗೆ ಯಾವುದನ್ನು ಅಂಟಿಸ್ಕೊಳ್ಳಂಗಿಲ್ಲ. ಸುಖ ಬಂತ ಅದು ನಿನ್ನ ಕೃಪಾ, ದುಃಖ ಬಂತ ಅದು ನಿನ್ನ ಕೃಪಾ. ನಿನ್ನ ಕೃಪೆಯನ್ನು ಬಿಟ್ಟರೆ ಏನೂ ಇಲ್ಲ ಅನ್ನುವಂಥ ಭಾವ ನಮ್ಮೊಳಗೆ ಬೆಳೀತಪ್ಪ ಅಂದ್ರೆ ನಾವೇನಾಗ್ತೀವಿ ಅಂದರೆ ಮುಕ್ತರಾಗಿ ಹೋಗ್ತೀವಿ. ಶಾಂತಲಾ ಯೋಗೀಶ್ ಯಡ್ರಾವಿ ಅನ್ನುವಂತಹ ಪುಣ್ಯಾತ್ಮರು ಬಯಲ ಅತಿಥಿ ಎನ್ನುವಂತಹ ಸಿದ್ಧಾರೂಢ ಮಹಾತ್ಮರ ಒಂದು ಕಾದಂಬರಿ ರೂಪದ ಗ್ರಂಥವನ್ನು ಬರೆದರು. ಭಾಳ ಸುಂದರವಾಗಿ ಬರೆದರು. ಆ ಗ್ರಂಥವನ್ನು ಸ್ವಲ್ಪ ನೋಡ್ಕೋತ ಹೊಂಟಿದ್ದೀವಿ. ಅದರೊಳಗೆ ಇವತ್ತು 25ನೇ ಭಾಗವನ್ನು ನಾವು ನೋಡೋಣ. ಸಿದ್ಧಾರೂಢರು ಸಂಚಾರ ಮಾಡ್ಕೋತ ವಿಜಯಪುರದೊಳಗೆ ಅದಾರ. ವಿಜಯಪುರದೊಳಗೆ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದರು. ಜನರ ನಿಂದನೆಯನ್ನು ಅನುಭವಿಸಿದರು. ಕೆಲವು ಜನ ಹುಡುಗರು ಮೊಹರಂ ಹಬ್ಬಕ್ಕೆ ಒಂದು ಚಕಡಿ ನಗದ ಮೇಲೆ ಸಿದ್ಧಾರೂಢರನ್ನು ಕುಂಡ್ರಿಸಿ ಹೊತ್ತು ಊರು ತುಂಬ ಮೆರವಣಿಗೆ ಮಾಡಿ ಅವರ ತೊಡಿಯೆಲ್ಲ ಕೆತ್ತಿ ಗುಳ್ಳೆದ್ದು ಹೋದವು. ನಡೆಯೋಕ್ಕಾಗದಂಗೆ ತೆವಳಿಕೊಂತ ಬಂದು ಒಂದು ಮಸೀದಿ ಕಟ್ಟಿ ಮೇಲೆ ಬಂದ ಸಿದ್ಧಾರೂಢರು ಆನಂದ ಪಡಕತ್ತಾರೆ. ಏನಂದ್ರೆ ಇದು ನನ್ನ ಪ್ರಾರಬ್ಧ. ಕಾಲ ಎಲ್ಲ ಬರೋಬ್ಬರಿ ಇದ್ದಪ್ಪ ಅಂದ್ರೆ ಸಿಕ್ಕಲ್ಲೇ ಅಡ್ಡಾಡ್ತಿದ್ನಿ. ಹಂಗೆ ಸಿಕ್ಕಲ್ಲೇ ಅಡ್ಡಾಡಬಾರ್ದು ಅಂತೇಳಿ ಪರಮಾತ್ಮ ನನ್ನನ್ನು ಒಂದೇ ಕಡೆ ಕೂಡಿ ಹಾಕಿದ ಅಂಥೇಳಿ ಅಲ್ಲಿ ಸಂತೋಷನ ಪಟ್ಟರು ನೋಡ್ರಿ. ಮಸೀದಿಯ ಬಳಿ ಆಡಲು ಬಂದ ಹುಡುಗರಿಗೆ ಸಿದ್ಧರ ನೆನಪಾಯಿತು. ತಾವು ಅವನನ್ನು ಹುಚ್ಚನೆಂದು ತಿಳಿದಿದ್ದು ತಪ್ಪು. ಆತ ಸಾಧು ಹುಚ್ಚನಾಗಿದ್ದರೆ ಹೊಡೆದು ಬಡಿದು ಮಾಡುತ್ತಿದ್ದ. ಆದರೆ ಈತನು ಬಾಲಕರಲ್ಲಿ ಬಾಲಕರಂತೆ ಇರುವ ಅವರೊಡನೆ ಎಲ್ಲ ಆಟಗಳನ್ನು ಆಡುವ. ದೂರ ಎಸೆದ ಚೆಂಡನ್ನು ಮಿಂಚಿನಂತೆ ಓಡಿ ಹೋಗಿ ತಂದುಕೊಡುವ. ಅವನು ಜಾಳಗಿಯಿಂದ ಬೊಗರಿಯನ್ನು ಒಗೆದರೆ
7 ಕ್ಷಣ ಅದು ನಿಂತಿರುವಂತೆ ತೋರಿ ಆ ತನಿ ನಿದ್ರೆಯಿಂದ ಮೆಲ್ಲನೆ ಸುತ್ತು ಬಿಡಿಸಿ ತಿರುಗುವ ಆ ಸೊಗಸು ಅವನ ಆಟದಲ್ಲಿ ಕಂಡು ಮಕ್ಕಳೆಲ್ಲ ಕೇಕೆ ಹಾಕಿ ನಗುವರು. ಗಾಳಿಪಟ ಹಾರಿಸಿದರೂ ಅಷ್ಟೇ, ಬಾನೆತ್ತರಕ್ಕೆ ಹಾರಿಸಿ ಸಪ್ತರ್ಷಿ ಮಂಡಲಗಳನ್ನು ಬಗೆದು ಬರುವುದೇನೋ ಎಂಬಂತೆ ಬುಸಗುಡುತ್ತಾ ಹೊರಟ. ಅದು ದೂರದಿಗಂತದಲ್ಲಿ ಬರೀ ಚುಕ್ಕೆಯಂತೆ ಕಂಡಾಗ ಹುಡುಗರ ಸಂಭ್ರಮಕ್ಕೆ ಮಹಾಪೂರ ಬಂದಂತಾಗುವುದು. ಗಿಡಮಂಗನಾಟದಲ್ಲಿಯೂ ಅಂಥದ್ದೇ ಚಮತ್ಕಾರ. ಒಂದೊಂದು ಆಟಕ್ಕೂ ಹುಡುಗರಿಗೆ ಒಂದೊಂದು ಗುಟ್ಟನ್ನೇ ಹೇಳುತ್ತಿದ್ದರು ಸಿದ್ಧರು. ಸಿದ್ಧಾರೂಢರು ಅದ ಮಸೀದಿ ಕಟ್ಟಿ ಮೇಲೆ ಕುಂತಾರೆ. ಹುಡುಗರಿಗೆ ಗೊತ್ತಾತು, ನಾವಿಷ್ಟೆಲ್ಲ ತೊಂದರೆ ಕೊಟ್ಟರೂ ಸಹಿತ ಇವನೊಳಗೆ ಒಂದಿಷ್ಟೂ ದುಃಖ ಇಲ್ಲ, ಸಿಟ್ಟು ಇಲ್ಲ, ಎಷ್ಟೊಂದು ಸ್ಥಿತಪ್ರಜ್ಞನಿದ್ದಾನ, ಇವ ಹುಚ್ಚಲ್ಲ, ಇವ ಹುಚ್ಚನ್ನು ಬಿಡಿಸ್ಲಿಕ್ಕೆ ಬಂದಂಥ ಮಹಾತ್ಮ ಅಂಥೇಳಿ ಗೊತ್ತಾಗಿತ್ತು. ಹುಡುಗರು ಆಟ ಆಡುವಾಗ ಚಂಡ ದೂರ ಹೋತಪ್ಪ ಅಂದ್ರೆ ಗಾಳಿ ಹೋದಂಗೆ ಹೋಗಿ ಆ ಚಂಡನ್ನು ತೊಗೊಂಡು ಬರ್ತಿದ್ರಂತ ಸಿದ್ಧಾರೂಢರು. ಬೊಗರಿ ಜಾಳಗಿ ಸುತ್ತಿ ಕೆರವಾಗದ್ರಪ್ಪ ಅಂದ್ರೆ 15 ನಿಮಿಷ ಗಂಟ್ಲೆ ಏಕ ತಿರುಗತಿತ್ತಂತದು. ಗಾಳಿಪಟ ಮ್ಯಾಲೆ ಹಾರ್ಸಕತ್ರಪ್ಪ ಅಂತಂದ್ರೆ ಇಡೀ ಬ್ರಹ್ಮಾಂಡವನ್ನು ನೋಡಾಕತ್ತೈತಪ್ಪ ಅನ್ನೋರಂಗೆ ಒಂದು ಚಿಕ್ಕಿ ಕಂಡಂಗೆ ಕಾಣ್ತಿತ್ತಂತ. ಗಿಡಮಂಗನ ಆಟ ಆಡುವಾಗೂ ಸಹಿತ ಒಂದು ಕೋತಿಗೆ ಸಹಿತ ಆಗಲಾರದಷ್ಟು ಸರಳವಾಗಿ ಗಿಡಗಳನ್ನು ಏರಿ ಬರ್ತಿದ್ದರು ಸಿದ್ಧಾರೂಢರು. ಆವಾಗ ಸಿದ್ಧಾರೂಢರು ಒಂದೊಂದು ಆಟಕ್ಕೆ ಒಂದೊಂದು ಪಾಠವನ್ನು ಆ ಹುಡುಗರಿಗೆ ಹೇಳಿಕೊಡ್ತಿದ್ರು. ಬಿರುಸಿನಿಂದ ಬಿದ್ದ ಪ್ರತಿ ಏಟಿಗೂ ಚೆಂಡು ಬಹುದೂರ ಹೇಗೆ ಚಿಮ್ಮುವುದೋ ಹಾಗೆ ಪ್ರತಿ ದುಃಖದ ಏಟಿನಿಂದ ಮನುಷ್ಯರು ದೇವರತ್ತ ಚಿಮ್ಮುವರು ಅಂತ ಹೇಳ್ತಿದ್ರಂತ. ನೋಡ್ರಿ, ಈ ಚಂಡಿಗೆ ಹೊಡೆದ ಕೂಡಲೇ ಎಷ್ಟು ದೂರ ಹೊಕ್ಕತ್ಲ, ಹಂಗೆ ಮನುಷ್ಯನ ಜೀವನದೊಳಗೆ ದುಃಖ ಬಂತಪ್ಪ ಅಂದ್ರೆ ಆ ದುಃಖ ಅನ್ನುವಂಥ ಪೆಟ್ಟಿನಿಂದ ಆ ಮನುಷ್ಯ ಪರಮಾತ್ಮನಿಗೆ ಬಹಳ ಸಮೀಪ ಹೋಗತಾನ ಅಂತ ಹೇಳ್ತಿದ್ರಂತ. ಹಿಂಗೆ ದೃಷ್ಟಾಂತ ಹೇಳಿ ಅವರನ್ನು ಆಟದೊಳಗೆ ಸಹಿತ ತಿದ್ದುತ್ತಿದ್ರಂತ. ವೇಗವಾಗಿ ತಿರುಗುವ ಬಗುರಿ ಅಚಲವಾಗಿ ಕಾಣುವಂತೆ, ವೇಗವಾಗಿ ತಿರುಗುವ ಈ ಭೂಮಿ ಕೂಡ ಅಚಲವಾಗಿರುವಂತೆ ನಿಲ್ಲಿಸುತ್ತದೆ. ಹೆಂಗೆ ಬುಗುರಿಯನ್ನು ತಿರುಗಿದ ಕೂಡಲೇ ಅದು ಅಖಂಡವಾಗಿ ನಿಲ್ತಿತ್ತು, ಅದು ತಿರುಗೋದು ಸಹಿತ ಗೊತ್ತಾಗ್ತಿರ್ಕಿಲ್ಲ, ಹಂಗೆ ಆ ಜಾಳ್ಗಿಯಿಂದ ಎಸೆದಾಗ ಬುಗುರಿ ತಿರುಗುತ್ತಿತ್ತು. ಅಂದಮೇಲೆ ಇಡೀ ಭೂಮಿ ತನ್ನ ಸುತ್ತಲೂ ತಿರುಗಾಕತ್ತೈತಿ, ಅಖಂಡವಾಗಿ ನಿಂತೈತೆ ಅಂದಮೇಲೆ ಅಲ್ಲೊಂದು ಯಾವುದೋ ಶಕ್ತಿ ಐತಿ, ಅದನ್ನು ಸ್ವಲ್ಪ ತಿಳ್ಕೊಳ್ರಿ ಅಂತ ಹೇಳ್ತಿದ್ರು ಅವರು. ಗಾಳಿಪಟ ಅತ್ಯಂತ ಮೇಲೆ ಹಾರಿದರೂ ಅದರ ಸೂತ್ರ ಕೆಳಗಿರುವವನ ಕೈಯಲ್ಲಿರುವಾಗ ಯಾವ ಕ್ಷಣ ಬೇಕಾದರೂ ಅವನು ಅದನ್ನು ಕೆಳಗಿಳಿಸಬಲ್ಲ. ಅದರಂತೆ ಜ್ಞಾನಿ ಪುರುಷನ ವೃತ್ತಿ ಅತ್ಯಂತ ಮೇಲೆ ಬ್ರಹ್ಮಭಾವದಲ್ಲಿದ್ದರೂ ಕೂಡ ಅದರ ಎಳೆ ಪ್ರಾರಬ್ಧ ಪುರುಷನ ಕೈಯಲ್ಲಿರುವುದರಿಂದ ಬೇಕಾದಾಗ ಅದು ಉತ್ಥಾನ ಮಾಡಿಸಬಲ್ಲದು. ಗಾಳಿಪಟ ಎಷ್ಟು ಮ್ಯಾಲೆ ಹೋದ್ರೂ ಅದರ ದಾರ ಮಾತ್ರ ಆ ಗಾಳಿಪಟವನ್ನು ಹಾರಿಸುವವನ ಕೈಯಾಗಿರ್ತೈತಿ. ಅವ ಮನಸ್ಸು ಮಾಡಿದಪ್ಪ ಅಂದ್ರೆ ಅದನ್ನು ಕತ್ತರಿಸಿ ಬಿಡ್ಬೋದು, ಅವ ಮನಸ್ಸು ಮಾಡಿದಪ್ಪ ಅಂದ್ರೆ ಅದನ್ನು ಕೆಳಗಿಳಿಸ್ಬೋದು, ಎಷ್ಟು ಮೇಲೆ ಏರಿದರೂ ಸಹಿತ. ಹಂಗೆ ಸಾಧನೆಯನ್ನು ಮಾಡುವವರು ಎಲ್ಲರೂ ಎಚ್ಚರದಿಂದ ಇರಬೇಕು. ನಾವು ಎಷ್ಟು ಉತ್ತುಂಗಕ್ಕೆ ಏರಿದ್ರೂ ಸಹಿತ ನಮ್ಮ ಒಂದು ಸೂತ್ರ ಆ ಪ್ರಾರಬ್ಧ ಪುರುಷನ ಕೈಯೊಳಗಿರ್ತೈತಿ. ಯಾವ ಕ್ಷಣಕ್ಕೆ ಬೇಕಾದರೂ ಸಹಿತ ನಮ್ಮ ಸ್ಥಿತಿ ಬದಲಾಗಬಹುದು. ಈ ಎಚ್ಚರದಿಂದ ನಾವು ಜೀವನವನ್ನು ಮಾಡಬೇಕಂತೇಳಿ ತಿಳಿಸಿ ಹೇಳ್ತಿದ್ರಂತ ನೋಡ್ರಿ. ಒಂದೊಂದು ಆಟದೊಳಗೆ ಒಂದೊಂದು ಲಕ್ಷಾರ್ಥದ ಕಥೆಗಳನ್ನು ಹೇಳಿ ಸಿದ್ಧಾರೂಢರು ಆ ಹುಡುಗರಿಗೆಲ್ಲ ಜ್ಞಾನೋಪದೇಶವನ್ನು ಮಾಡ್ತಿದ್ದರು. ಈ ಎಲ್ಲ ವಿಷಯಗಳನ್ನು ಅಲ್ಲಿ
ತುಳಸಪ್ಪ ಅನ್ನುವಂಥ ಒಬ್ಬ ಭಕ್ತ ಇದ್ದ. ಆ ತುಳಸಪ್ಪಗೆ ಬಂದು ಹೇಳಿದರು. ಆವಾಗ ತುಳಸಪ್ಪ ಹೇಳಿದ, ಹಂಗಂದ್ರೆ ಅವ ಯಾವ ಅವಧೂತನ ಅದಾನಪ್ಪ, ಅವ ಹುಚ್ಚನಂಗೆ ಕಾಣಕತ್ತಾನಂದ ಮೇಲೆ ಅವ ಅವಧೂತದಾನ. ಅವನನ್ನು ಹೆಂಗಾರೆ ಮಾಡಿ ನಮ್ಮ ಮನೆಗೆ ಕರ್ಕೊಂಬರ್ಬೇಕಂತೇಳಿ ತಿಳಿದು ಒಬ್ಬ ಹುಡುಗನ ಕರೆದು ಹೇಳ್ತಾನೆ, ನೋಡಬಾಳ, ನಿನಗೆ ಭಾಳಷ್ಟು ಕಡ್ಲಿ ಕೊಡ್ತೀನಿ, ಆ ಸಿದ್ಧನನ್ನು ಆಟ ಆಡ್ಕೋತ ನಮ್ಮ ಮನೆ ಕಡೆ ಕರ್ಕೊಂಡು ಬಾ ಅಂತ ಒಬ್ಬ ಹುಡುಗಿ ಹೇಳಿದ ತುಳಸಪ್ಪ. ಆ ಒಬ್ಬ ತುಳಸಪ್ಪನ ಮಾತನ್ನು ಕೇಳಿ ಹುಡುಗ ಚೆಂಡ ಆಡ್ಕೋತ ತುಳಸಪ್ಪನ ಮನೆ ಮುಂದೆ ಬಂತದ ಹುಡುಗ. ಅದನ್ನು ಕಾಕೊಂತ ತುಳಸಪ್ಪ ಕುಂತಿದ್ದ. ಆ ಹುಡುಗನ ಜೋಡಿ ಆಡ್ಕೋತ ತುಳಸಪ್ಪನ ಮನೆ ಮುಂದೆ ಯಾವಾಗ ಸಿದ್ಧಾರೂಢರು ಬಂದರು, ಅವ ತುಳಸಪ್ಪ ಹಿಂದಿನಿಂದ ಬಂದವನ ಸಿದ್ಧಾರೂಢರನ್ನ ಗಟ್ಟಿಯಾಗಿ ಹಿಡ್ಕೊಂಡು ಬಿಟ್ಟ. ಅಪ್ಪ, ಪ್ರತಿ ದುಃಖದ ಏಟಿನಿಂದ ಮನುಷ್ಯ ದೇವರ ಕಡೆಗೆ ಚೆಂಡಿನಂತೆ ಹೇಗೆ ಚಿಮ್ಮುವನೆಂಬುದು ತಿಳಿಯಲಾಗಿದೆ, ದಯಮಾಡಿ ತಿಳಿಸಬಾ ಅಂತ ಅಂದ. ಸಿದ್ಧಾರೂಢರನ್ನ ಗಟ್ಟಿಯಾಗಿ ಹಿಡಿದ ತುಳಸಪ್ಪ, ಯಪ್ಪ, ನನ್ನ ಬಿಟ್ಟು ಹೋಗಬೇಡ, ಪ್ರತಿಯೊಂದು ದುಃಖದ ಏಟಿನಿಂದ ಮನುಷ್ಯ ದೇವರ ಸಮೀಪ ಹೊಕ್ಕಾನ ಅಂತ ನೀ ಹೇಳಿದಂತ ಅದು ಹ್ಯಾಂಗೆ ಸಾಧ್ಯ ಐತಿ ಒಂದಿಟ್ಟು ನನಗೆ ತಿಳಿಸಿಡವ ತಂದೆ ಅಂದ. ಅವನ ಅಂತರಂಗದ ಭಾವ ಸಿದ್ಧಾರೂಢರಿಗೆ ಗೊತ್ತಾತ. ನಕ್ರು. ತುಳಸಪ್ಪ ಒತ್ತಾಯಪೂರ್ವಕವಾಗಿ ಮನೆಯೊಳಗೆ ಸಿದ್ಧಾರೂಢರನ್ನ ಕರ್ಕೊಂಡು ಹೋದ. ಹುಡುಗರಿಗೆಲ್ಲ ಪುಟಾಣಿ ಸಕ್ಕರೆ ಕೊಟ್ಟು ಕಳಿಸಿದ. ಸಿದ್ಧಾರೂಢಪ್ಪನ ತಲೆ ಕೂದಲು ಭಾಳ ಬೆಳೆದಿದ್ದು, ಅವನ್ನೆಲ್ಲ ಕ್ಷೌರ ಮಾಡಿಸಿದ. ಅಭ್ಯಂಗ ಸ್ನಾನ ಮಾಡಿದ, ಮಡಿ ಉಡಿಸಿದ, ಊಟಕ್ಕೆ ಮಾಡಿ ಯೋಗ್ಯ ಆಸನದೊಳಗೆ ಅವರನ್ನು ಕುಂಡ್ರಿಸಿ ಯಪ್ಪ ನನಗೆ ತತ್ವ ಬೋಧನೆಯನ್ನು ಮಾಡುವಂತಂದ. ಆವಾಗ ಅಲ್ಲಿದ್ದಂಥವ್ರಿಗೆಲ್ಲರಿಗೂ ಗೊತ್ತಾತು, ವಿಜಯಪುರದೊಳಗಿದ್ದಂಥ ಅನೇಕ ಜನ ಮುಮುಕ್ಷುಗಳು ತುಳಸಪ್ಪನ ಮನೆಗೆ ಬರಾಕತ್ತರು, ಆತ್ಮಚರ್ಚೆಯನ್ನು ಮಾಡಾಕತ್ತರು. ಇಂತಹ ಮಹಾತ್ಮನಿಗೆ ನಮ್ಮ ಊರೊಳಗೆ ತೊಂದರೆ ಕೊಟ್ಟಿಲ್ಲ ಅಂತ ಹೇಳಿಕರೆ ಎಲ್ಲರೂ ಮರಗುತ್ತಿದ್ದರು. ಆವಾಗ ಸಿದ್ಧಾರೂಢರಂದರು, ಪಂಜರದೊಳಗಿನ ಗಿಳಿಯಾಗಿ ಬದುಕಬಾರದು, ಈ ಬಂಧನದೊಳಗೆ ನನಗಿರಾಕೆ ಸಾಧ್ಯ ಇಲ್ಲ, ನಾನು ಮುಕ್ತವಾಗಿ ವಿಹಂಗಮವಾಗಿ ವಿಹರಿಸುವಂತಹ ಪಕ್ಷಿ ಅಂತೇಳಿ ತಿಳ್ಕೊಂಡು ತುಳಸಪ್ಪನ ಮನೆ ಬಿಟ್ಟ ಮತ್ತು ಸಿದ್ಧಾರೂಢರು ಮೊದಲಿದ್ದ ಸ್ಥಳಕ್ಕನ ಆ ಒಂದು ಮಸೀದಿ ಕಟ್ಟಿ ಮೇಲೆ ಹೋಗಿ ಕುಂತರು. ಅವರ ಸ್ಥಿತಿ ಗೊತ್ತಾಗಿ ಅಲ್ಲಿಂದ ಅನೇಕ ಜನ ಬಂದು ಎಲ್ಲ ಜಾತಿಯ ಅಧಿಕಾರಿಗಳು ಬಂದು ದರ್ಶನ ಲಾಭ ಪಡೆಯಕತ್ತರು. ಸಿದ್ಧಾರೂಢರಲ್ಲಿಂದ ವಿಜಯಪುರವನ್ನು ಬಿಟ್ಟು ಮುಂದೆ ಹೊಂಟರು. ವಿಜಯಪುರದ ಜನ ದುಃಖ ಪಟ್ಕೊಳಕತ್ತರು. ಯಪ್ಪ, ನಿಮಗೆ ಭಾಳ ತೊಂದರೆ ಕೊಟ್ವಿ, ನಮ್ಮನ್ನು ಬಿಟ್ಟು ಹೋಗಬೇಡ್ರಿ ಅಂದರು. ಆವಾಗ ಸಿದ್ಧಾರೂಢರು ಹೇಳ್ತಾರೆ, ಇಲ್ಲಪ್ಪ, ನಾ ಸಂಚಾರ ಮಾಡಕ್ಕಬೇಕೈತಿ, ಆದರೆ ನಿಮ್ಮೆಲ್ಲರ ಪುಣ್ಯದ ಬಲದಿಂದ ನಿಮ್ಮ ಊರಿಗೆ ಸಮೀಪ ಇರುವಂತಹ ಒಂದು ಊರಿನೊಳಗೆ ನಾನು ಹೋಗಿ ನೆಲೆಸ್ತೀನಿ, ಸರಳವಾಗಿ ನೀವು ಬಂದು ನನ್ನ ದರ್ಶನ ಪಡ್ಕೊಳ್ಳಬಹುದು ಅಂತ ಹೇಳಿ ವಿಜಯಪುರವನ್ನು ಬಿಟ್ಟು ಮುಂದೆ ಹೋಗ್ತಾರ. ಆವಾಗ ಅಲ್ಲಿಂದ ಸಿದ್ಧಾಪುರಕ್ಕೆ ಬರ್ತಾರೆ. ಒಂದು ಆಲದ ಮರದ ತೆಳಗೆ ಕುಂಡಿರ್ತಾರೆ ನೋಡ್ರಿ, ಅಲ್ಲಿ ಬಂದು ಸಿದ್ಧಾರೂಢರು. ಆವಾಗ ಅಲ್ಲಿ ಕೆಲವು ಜನ ಏನೋ ವಿಚಾರ ಮಾಡಕತ್ತಿದ್ರು. ಇಲ್ಲಿ ಏನು ವಿಚಾರ ಮಾಡಕತ್ತೀರಪ್ಪ, ಆಲದ ಗಿಡ ಬಿಡಕ್ಕೆ ಒಂದೆಲ್ಲರೂ ಕುಂತ ಅಂತ ಸಿದ್ಧಾಪುರದೊಳಗೆ ಕೇಳಿದ್ರು. ಆವಾಗ, ಸ್ವಾಮಿ, ಅದು ಅಲ್ಲಿ ಕಾಣುವುದಿಲ್ವೇನು, ಹಠಯೋಗಿ ಜಂಗಮ ಈ ಗ್ರಾಮದಲ್ಲಿ ಸಹಸ್ರ ಜಂಗಮಾರ್ಚನೆ ಮಾಡಬೇಕಂತೇಳಿ ಹಠ ಹಿಡಿದು ಗಜಮ್ಮ ನಿಂತಾನ. ಮತ್ತು ಇಂಥ ಜಂಗಮ ಉಪವಾಸ ಇದ್ದಾಗ ನಮಗೆ ಉಣ್ಣಕ್ಕಾಗೋದಿಲ್ಲ ಅಂತ ತಿಳಿದು ಎಲ್ಲರೂ ಅವನನ್ನು ಮನವರಿಕೆ ಮಾಡಕತ್ತಾರ. ಆದ್ರೆ ಅವ ಒಪ್ಪುವಲ್ಲ. ಮತ್ತು ಇವ ಗಜಮ ನಿಂತಾಗ ನಾವೆಲ್ಲರೂ ಹೆಂಗೆ ಉಣ್ಣೋದು ಅಂತೆಲ್ಲರೂ ಚಿಂತೆ ಒಳಗದಾರ ಅಂತ ಹೇಳಿದರು. ಆವಾಗ ಮುಗ್ಧ ಜನರನ್ನು ಮೋಸಗೊಳಿಸಿ ಹಠಯೋಗಿ ಜಂಗಮ ಅವರನ್ನು ಘಾಸಿ ಮಾಡಕತ್ತಾನಂತ ಸಿದ್ಧಾರೂಢರಿಗೆ ಗೊತ್ತಾತು. ನೀವು ಚಿಂತೆ ಮಾಡಬೇಡ್ರಿ, ಸಹರ್ಷ ಜಂಗಮಾರ್ಚನೆಯನ್ನು ಮಾಡ್ತೇನೆ ಅಂಥೇಳಿ
ನೀವು ಅವರಿಗೆ ನಮಸ್ಕಾರ ಮಾಡಿಬಿಡ್ರಿ ಅಂದ್ರೆ ಸಿದ್ಧಾರೂಢರು, ಅಲ್ಲ ಹಠಯೋಗಿ ಮೊದಲವ ಸಿಟ್ಟಿನವ ಮಾಡ್ತೀವಂತೇಳಿ ಹಂಗೆ ಬಿಡಾಕೆ ಬರ್ತೈತಂದ್ರೆ ನಮ್ಮನ್ನೆಲ್ಲರೂ ಫಜೀತಿ ಮಾಡಿ ಅಂತ ಅನ್ನಕತ್ರು. ಇಲ್ಲ, ನೀವು ಅದನ್ನು ಚಿಂತೆ ಮಾಡಬೇಡ್ರಿ, ಅದನ್ನು ನಾನು ನೋಡ್ಕೊಳ್ತೀನಿ, ನಾವು ಸಹಸ್ರ ಜಂಗಮಾರ್ಚನೆಯನ್ನು ಮಾಡ್ತೀವಂತ ಮಾತು ಕೊಟ್ಬಿಟ್ರಿ ನೀವು ಅಂದರು. ಆತಂತೇಳಿ ಮಾತು ಕೊಟ್ಬಿಟ್ರು. ಆವಾಗ ಆ ವಿಶ್ವಾಸ ಇಟ್ಟ ಗಜಮ್ ಇಳಿಸಿದ ಆ ಜಂಗಮ. ಮುಂದೆ ಸಿದ್ಧಾರೂಢರು ಆ ಸ್ವಾಮಿಯನ್ನು ಕೇಳಕತ್ತರು, ಏನಪ್ಪ ಜಂಗಮ ಸ್ವಾಮಿ, ಜಗಭರಿತ ಜಂಗಮನಿರುವಾಗ ಯಾವ ಜಂಗಮರಿಗೆ ಉಣಿಸ್ಬೇಕು ಹೇಳ್ರಿ ಅಂದರು. ಜಂಗಮರಂತಹ ಕೆಲವರು ಇದ್ದಾರಲ್ಲ ಅವರಿಗೆ ಅಂತಂದ. ಅವರು ಷಡೂರ್ಮಿ ರಹಿತರೋ ಅಥವಾ ಸಹಿತರೋ ಅಂತ ಸಿದ್ಧಾರೂಢರು ಮತ್ತೆ ಕೇಳಿದರು. ಅವರು ಷಡೂರ್ಮಿ ಸಹಿತರು ಅಂತ ಅಂದ ಆ ಸ್ವಾಮಿ. ಆವಾಗ ಸಿದ್ಧರು ಹೇಳ್ತಾರೆ, ಹಾಗಾದರೆ ಅವರು ಬದ್ಧರು, ಪೂಜೆಗೆ ಅಯೋಗ್ಯರು, ಅಂಥವರನ್ನು ಪೂಜಿಸಿ ಪ್ರಯೋಜನವೇನು? ಷಡೂರ್ಮಿ ರಹಿತರೇ ಇರಬೇಕು, ಅದಾರ ಅಂದಮೇಲೆ ಹೆಂಗೆ ಅಂತ ಕೇಳಿದರು. ಆವಾಗ ಆ ಸ್ವಾಮಿ ಹೇಳಿದ, ಹಂಗಂದ್ರೆ ಷಡೂರ್ಮಿ ರಹಿತರಾದವರನ್ನು ಪೂಜಿಸಬಹುದಲ್ಲ ಅಂತ ಅಂದ. ಸಿದ್ಧಾರೂಢರು ಹೇಳ್ತಾರೆ, ಷಡೂರ್ಮಿ ರಹಿತರಂದ ಮೇಲೆ ಅವರು ನಿತ್ಯ ತೃಪ್ತರಿರ್ತಾರೆ, ಅಂಥವರಿಗೆ ನೈವೇದ್ಯ ನಿಷ್ಪ್ರಯೋಜಕ ಆಗತೈತಲ್ಲ ಹೆಂಗೆ ಅಂತಂದ್ರು. ಸಿದ್ಧಾರೂಢರ ಶಾಸ್ತ್ರೀಯ ನುಡಿಗಳನ್ನು ಕೇಳಿ ಜಂಗಮ ಘಾಸಿಯಾದ, ಜಂಗಾಬಲ ಉಡುಗಿದಂಗಾತ. ನಿಶ್ಶಬ್ದನಾದ, ಸುಮ್ಮನೆ ಕುಂತ. ಸಾಮಾನ್ಯನಾಗಿ ಕಾಣುವಂಥ ಈ ವ್ಯಕ್ತಿ ಸಾಮಾನ್ಯನಲ್ಲ ಅಂಥೇಳಿ ಕ್ಷಮಾ ಬೇಡಿದ. ಆವಾಗ ನೋಡು, ಈ ಡಾಂಬಿಕ ನಡತೆಯನ್ನು ಬಿಡು, ಜನರಿಗೆ ನಿಜವಾದ ವರ್ತಮಾನ ತಿಳಿಯಿತೆಂದ್ರೆ ನಿನಗೆ ಅಪಮಾನ ಆಕ್ಕತಿ ಅಂತ ಹೇಳ್ಕಾರ ಸಿದ್ಧಾರೂಢರು ಆ ಜಂಗಮನಿಗೆ ತಿಳಿಸಿ ಹೇಳ್ತಾರೆ. ಆವಾಗ ಜಂಗಮ ಲಜ್ಜಿತನಾಗಿ ತನ್ನ ತಪ್ಪನ್ನು ಒಪ್ಪಿಕೊಂಡ. ಆಮೇಲೆ ಸಿದ್ಧಾರೂಢರು ಜನರಲ್ಲಿ ಹಿರಿಯನಾದ ಒಬ್ಬನಿಗೆ ಹಾಲು ಸಕ್ಕರೆ ತರಾಕೆ ಹೇಳ್ತಾರೆ. ಒಬ್ಬ ತೊಗೊಂಡು ಬಂದ. ಆ ಊರಿನ ಜನರ ಕಡೆಯಿಂದ ಆ ಜಂಗಮನಿಗೆ ಹಾಲು ಸಕ್ಕರೆಯನ್ನು ಕುಡಿಸ್ತಾರೆ ಸಿದ್ಧಾರೂಢರು. ಜಂಗಮನು ಜಗದ್ಭರಿತನಿರುವನು. ಈ ಜಂಗಮನಿಗೆ ತೃಪ್ತಿ ಮಾಡುವುದರಿಂದ ಜಗತ್ತೆಲ್ಲ ತೃಪ್ತವಾಯಿತೆಂದು ತಿಳಿಯಿರಿ ಎಂದೇಳಿ ಸಿದ್ಧಾರೂಢರು ಹೇಳ್ತಾರೆ. ಈಗ ನಿಶ್ಚಿಂತರಾಗಿ ನೀವು ನಿಮ್ಮ ನಿಮ್ಮ ಕಾರ್ಯಗಳಿಗೆ ಹೋಗ್ರಿ ಅಂತ ಹೇಳಿಕಾರ ಸಿದ್ಧಾರೂಢರು ಅವರನ್ನು ಹೇಳಿ ಅಲ್ಲಿಂದ ತಮ್ಮ ಒಂದು ಯಾತ್ರೆಯನ್ನು ಮುಂದುವರಿಸ್ತಾರೆ. ಏಕನಾಥ ಮಹಾರಾಜರ ಹಂತೇಕ ಹಿಂಗೆ ಒಂದು ಘಟನೆ ನಡೆದಿರ್ತೈತಿ. ಒಬ್ಬ ಹೆಣ್ಮಗಳು, ಒಂದು ಪ್ರಸಂಗದೊಳಗೆ 1000 ಮಂದಿ ಬ್ರಾಹ್ಮಣರ ಭೋಜನವನ್ನು ಮಾಡಿಸ್ತಾನೆ, ದೇವ್ರ ಕಡೆ ಬೇಡಿಕೊಂಡೇನಿ, ನನ್ನ ಹತ್ರ ಮಾತ್ರ ದುಡ್ಡಿಲ್ಲ, ಹೆಂಗೆ ನನ್ನ ಒಂದು ಇಚ್ಛಾ ಪೂರ್ಣ ಆಗೋದು ಅಂತ ಕೇಳ್ತಾಳೆ. ಆವಾಗ ಏಕನಾಥ ಮಹಾರಾಜರು ಹೇಳ್ತಾರೆ, ಒಬ್ಬ ಮಹಾತ್ಮನನ್ನು ನೀವು ಉಣಿಸಿದಂದ್ರೆ 1000 ಮಂದಿ ಬ್ರಾಹ್ಮಣರನ್ನು ಉಣಿಸಿದಷ್ಟು ಫಲ ಸಿಗತೈತಿ ಅಂತ ಹೇಳ್ತಾರೆ. ಆವಾಗ ಹೆಣ್ಮಗಳು, ನನಗೆ ತಿಳಿದಂಥ ಬ್ರಹ್ಮಜ್ಞಾನಿಗಳು ನೀವು ಅಂತೇಳಿದ ಏಕನಾಥ ಮಹಾರಾಜರನ್ನು ಮನೆಗೆ ಕರ್ಕೊಂಡು ಹೋಗಿ ಪ್ರಸಾದ ಬಡಿಸಿ ಅವ್ರನ್ನ ತೃಪ್ತಿಪಡಿಸ್ತಾಳೆ. ಅವರ ಮುಂದಿಟ್ಟಂಥ ಆ ಊಟದ ಎಲೆಯನ್ನು ತೆಗಿತಾಳೆ. ಅದರ ಬುಡಕ್ಕೆ ಮತ್ತೊಂದು ಎಲೆ ಇರ್ತೈತಿ, ಮತ್ತು ಎಲೆ ತೆಗಿತಾಳೆ, ಮತ್ತೊಂದು ಎಲೆ ಇರ್ತೈತಿ. ಹಿಂಗೆ ಒಂದು 1000 ಎಲೆಗಳು ಬರ್ತಾವೆ. ಹಿಂಗೆ ಸಿದ್ಧಾರೂಢರು ಆ ಒಂದು ಸಿದ್ಧಾಪುರದ ಭಕ್ತರನ್ನು ಆ ಜಂಗಮನಿಗೆ ಉಣಿಸಿ ಅವರನ್ನು ಕಷ್ಟದಿಂದ ಪಾರು ಮಾಡ್ತಾರೆ. ಅಲ್ಲಿಂದ ಸಿದ್ಧಾರೂಢರು ಸಂಚಾರ ಮಾಡ್ಕೋತ ಯಾದವಾಡಕ್ಕೆ ಬರ್ತಾರೆ. ಆ ಯಾದವಾಡದೊಳಗೆ ಒಂದು ಊರು ಹೊರಗೆ ಹೊಲದಾಗ ಒಂದು ಗುಡಿಸ್ಲ. 2 ಗಂಡ ಹೆಂಡತಿ, ಒಂದು ರೊಟ್ಟಿ ಇತ್ತು, ಒಂದಿಷ್ಟು ಪುಂಡಿ ಪಲ್ಯ ಇತ್ತು. ಇನ್ನೇನು ನೀರ್ದ ತಿನ್ಬೇಕು ಅನ್ಕೊಡ್ದೆ ಬಿಸಿಲಿನೊಳಗೆ ಲಂಗೋಟಿ ಮೇಲೆ ಸಿದ್ಧಾರೂಢರು ಬಂದು ನಿಂತಾರ. ಆ ಗೃಹಸ್ಥ ಹೇಳಿದ, ಯಾರೋ ಒಬ್ಬರ ಸನ್ಯಾಸಿಗಳು ಕಣ್ಣಾಕತ್ತಾರ, ಅವರಿಗೆ ಕೊಟ್ಟು ಬಿಡದನಂದ. ಒಂದು ಅಡಿಕೆ ಬೆಟ್ಟನಷ್ಟು ಪುಂಡಿ ಪಲ್ಯ, ಒಂದು ರೊಟ್ಟಿ ತೊಗೊಂಡು ಹೆಣ್ಮಗಳು ಬಂದಳು.
ಸಿದ್ಧಾರೂಢರ ಕೈಯೊಳಗೆ ಕೊಟ್ಟಲು. ಸಿದ್ಧಾರೂಢರು ಅಂದರು, ಯವ್ವ ಎಲ್ಲಿ ನೋಡಿದಲ್ಲಿ ರೊಟ್ಟಿನ ಕಾಣಕತ್ತೈತಿ, ಹಚ್ಕೊಳಾಕ ಪಲ್ಯನ ಇಲ್ಲ, ಹೆಂಗೆ ತಿನ್ನಲಿ ಅಂತ ಕೇಳಿದರು. ಆವಾಗ ಆ ಇದ್ದಷ್ಟು ಪುಂಡಿ ಪಲ್ಯನ ಆ ರೊಟ್ಟಿ ತುಂಬ ಸೌರಿ ಸಿದ್ಧಾರೂಢರ ಕೈಯಾಗ ಕೊಟ್ಟಲು. ಸಿದ್ಧಾರೂಢರು ಅಂದರು, ಯವ್ವ ಎಲ್ಲಿ ನೋಡಿದಲ್ಲಿ ಪಲ್ಯನ ಕಾಣಕತ್ತೈತಿ, ಮುರಿಯಾಕ ರೊಟ್ಟಿನೇ ಇಲ್ಲ, ಹೆಂಗೆ ತಿನ್ನಲಿ ಅಂದರು. ಆವಾಗ ನನಗೇನು ಗೊತ್ತಿಲ್ಲಪ್ಪ ಅಂಥೇಳಿ ಸುಳ್ಳಿ ಸುತ್ತಿ ಸಿದ್ಧಾರೂಢರ ಕೈಯಾಗ ಕೊಟ್ಟಲು. ಅದನ್ನು ಒಂದು ತುತ್ತು ತಿಂದ ಉಳಿದಿದ್ದನ್ನು ಅಕ್ಕಿ ಉಡಿ ಒಳಗೆ ಹಾಕಿ ಸಿದ್ಧಾರೂಢರು ಮುಂದೆ ಹೋಗ್ತಾರೆ. ಆವಾಗ ಅದ ಹೆಣ್ಮಗಳು ಸಿದ್ಧಾರೂಢರ ಒಂದು ಕೃಪಾಶೀರ್ವಾದದಿಂದ ದೊಡ್ಡ ಶ್ರೀಮಂತಳಾಗಿ ಕೈಲಾಸ ಮಂಟಪವನ್ನು ಕಟ್ಟುವಂತಹ ಸಮಯದೊಳಗೆ ಸಿದ್ಧಾರೂಢರ ಮಠಕ್ಕೆ ವಿಶೇಷವಾದಂಥ ಕಾಣಿಕೆಯನ್ನು ಸಲ್ಲಿಸ್ತಾಳಂಥೇಳಿ ಮುಂದೆ ಬರ್ತೈತಿ. ಹಿಂಗೆ ಸಿದ್ಧಾರೂಢರು ಲೋಕ ಸಂಚಾರವನ್ನು ಮಾಡ್ಕೋತ ಇನ್ನು ಹುಬ್ಬಳ್ಳಿ ಸಮೀಪ ಬಂದಾರ. ಅಲ್ಲಿ ಯಾವ ಯಾವ ಲೀಲೆಗಳಾಗತ್ತವ ಅಂಥೇಳಿ ಮುಂದಿನ ಭಾಗದೊಳಗೆ ಲೇಖಕರು ನಮಗೆ ತಿಳಿಸ್ಕೊಡ್ತಾರೆ. ಅದನ್ನು ಕೇಳಿ ನಾವು ಆನಂದಭರಿತರಾಗೋಣ. ಇದ್ದಿದ್ದರೊಳಗೆ ಸಮಾಧಾನವಾಗಿ ಇರುವಂತಹ ಒಂದು ಮನಸ್ಥಿತಿಯನ್ನು ನಾವು ರೂಢಿಸ್ಕೊಳ್ಳೋಣ ಅಂಥೇಳಿ ಬೇಡಿಕೊಂಡ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.